ಗಣ್ಯ ವ್ಯಕ್ತಿಗಳಿಗೆ ಎಲ್ಲರಿಗೂ ಶತಕೋಟಿ ಜೈಭೀಮ್ ನಮನಗಳನ್ನು ಸಲ್ಲಿಸುತ್ತಾ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ನಾನು ಕೆಲವೊಂದಿಷ್ಟು ವಿಚಾರಧಾರೆಗಳನ್ನು ವ್ಯಕ್ತಪಡಿಸುತ್ತೇನೆ ಬಂಧುಗಳೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವ ಸಮಾಜಗಳಿಗೆ ಶ್ರಮಿಸಲ್ಪಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ, ಮಹಾನ್ ಸಾಧಕರು. ಅವರು ವಿಶ್ವರತ್ನ, ವಿಶ್ವ ಉದಯಕ್ಕೆ ಕಾರಣರಾಗಿರ್ತಕ್ಕಂಥ ಮಹಾನ್ ಸಾಧಕ ಅಂದರೆ ಡಾಕ್ಟರ್ ಅಪ್ಪಾಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ತಪ್ಪಾಗಲಾರದು ಬಂಧುಗಳೇ. ಒಬ್ಬ ವ್ಯಕ್ತಿ ನ್ಯೂಯಾರ್ಕ್ನಲ್ಲಿ ಹೋದಾಗ ಸುಮಾರು 32 ಪುಸ್ತಕಗಳನ್ನು ಕೊಂಡು ಓದಲ್ಪಡ್ತಾನೆ ಅಂದರೆ ಆ ವ್ಯಕ್ತಿ ವಿಶ್ವಜ್ಞಾನಿಯೇ ಹೌದು. ಆ ವ್ಯಕ್ತಿಯಲ್ಲಿರ್ತಕ್ಕಂಥ ನೈಪುಣ್ಯದ ಬಂಧುತ್ವದ ಜ್ಞಾನ ಇಡೀ ವಿಶ್ವಕ್ಕೆ ಸಾರಿದಂಥ ಮಹಾನ್ ನಾಯಕನೇ ಡಾಕ್ಟರ್ ಅಪ್ಪಾಜಿ ಅಂಬೇಡ್ಕರ್ ಅಂದರೆ ತಪ್ಪಾಗಲಾರದು ಬಂಧುಗಳೇ. ಅದೇ ರೀತಿಯಾಗಿ ಒಬ್ಬ ಬ್ರಿಟನ್ ತತ್ವಜ್ಞಾನಿ ಹೇಳ್ತಾನೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ವಾಸ ವರೈಸಸ್ ರೀಡರ್, ಟೈಗರ್ ಆಫ್ ಬುಕ್ ನಾಲೆಡ್ಜ್. ಹೌದು, ಡಾಕ್ಟರ್ ಅಂಬೇಡ್ಕರ್ ವಾಸ ವರೈಸಸ್ ರೀಡರ್ ಅಂದರೆ ವಿಶ್ವಜ್ಞಾನಿ. ಈ ಸಮಾಜದಲ್ಲಿ, ಈ ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಎಲ್ಲರೂ ಓದಲ್ಪಡ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ದಂತೆ ಯಾರೂ ಓದುವುದಿಲ್ಲ. ಒಬ್ಬ ಬ್ರಿಟನ್ ತತ್ವಜ್ಞಾನಿ ಹೇಳಲ್ಪಡ್ತಾನೆ ಈ ಒಂದು ಮಾತು. ಅದಲ್ಲದೆ ಬಂಧುಗಳೇ, ಅವರ ವೈಯಕ್ತಿಕ ಜೀವನ ಚರಿತ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ. ಏಪ್ರಿಲ್ 14, 1891 ಮಧ್ಯಪ್ರದೇಶದ ಒಂದು ಚಿಕ್ಕ ಗ್ರಾಮದಲ್ಲಿ ಹುಟ್ಟಲ್ಪಡ್ತಕ್ಕಂಥ ಒಬ್ಬ ವ್ಯಕ್ತಿ ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ಸಕ್ಪಾಲ್ ಎಂಬ ದಂಪತಿಗಳಿಗೆ ಮಗನಾಗಿ ಹುಟ್ಟಲ್ಪಟ್ಟಿರ್ತಕ್ಕಂಥ ತಂದೆ ನನ್ನ ಅಪ್ಪಾಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂಧುಗಳೇ. ಈ ವ್ಯಕ್ತಿ ಒಂದು ಸರ್ವಶ್ರೇಷ್ಠ ಏಳಿಗೆಗೆ ಕೆಲವೊಂದಿಷ್ಟು ಜನರಲ್ಲಿ ಮೌಢ್ಯತೆ ಸಾರಿಬಿಟ್ಟது. ಹೇಗೆಂದ್ರೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ SC/ST ಗೆ ಮಾತ್ರ ಮೀಸಲಾತಿ ಇಟ್ಟಲ್ಪಟ್ಟಿದ್ದಾನೆ. ತಪ್ಪು. ಭಾರತದ ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ಸಮಾಜದ ಏಳಿಗೆಗಾಗಿ ಶ್ರಮಿಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ, ಪ್ರತಿ ಸಮಾಜದ ಉದ್ಧಾರಕ್ಕಾಗಿ ಶ್ರಮಿಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂಧುಗಳೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ಗೆ ಪ್ರವಾಸಕ್ಕಾಗಿ ತೆರಳಿರ್ತಾರೆ. ಈ ಒಂದು ಮಾತನ್ನು ನಾವು ದಯಮಾಡಿ ಕೇಳಬೇಕು. ಯಾಕಂದ್ರೆ ಕೇವಲ ಜಯಂತಿ ಆಚರಿಸಿ, ಕೇವಲ DJ ಹಚ್ಚಿಸಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಪಾಲ್ಗೊಂಡ್ರೆ ಅದು ಸಾಧ್ಯವಾಗುವುದಿಲ್ಲ. ಅವರ ವಿಚಾರ ಸಂಕೀರ್ಣತೆಯನ್ನು, ಅವರ ವಿಚಾರಧಾರೆಗಳನ್ನು ನಮ್ಮ ಮನದಲ್ಲಿ ಮುಟ್ಟಿಸಿಕೊಂಡಾಗ ಮಾತ್ರ ಅವರ ಒಂದು ಜಯಂತಿಗೆ ಕಳೆ ಬರ್ತದೆ ಅಂತ ಹೇಳ್ತೇನೆ. ನೋಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ಗೆ ಪ್ರವಾಸಕ್ಕಾಗಿ ತೆರಳಿದಾಗ ಅವರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಎದುರಾಗಲ್ಪಡ್ತವೆ. ಎಂಥ ಪ್ರಶ್ನೆಗಳಂದ್ರೆ ಬಂಧುಗಳೇ, ಒಬ್ಬ ಕುಲೀನ ವರ್ಗದಲ್ಲಿ ಜನಿಸಿರ್ತಕ್ಕಂಥ, ಒಬ್ಬ ದಲಿತ ಶೋಷಿತ ವರ್ಗದಲ್ಲಿ ಜನಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗತ್ತಿಗೆ ಕೀರ್ತಿಯಾಗಲ್ಪಡ್ತಾನೆ ಅಂದರೆ ಇದಕ್ಕೆ ಕಾರಣ ಏನು ಅಂತ ನನಗೆ ಒಬ್ಬ ಪುಟ್ಟ ಮಹಿಳೆ, ಪುಟ್ಟ ಬಾಲಕಿ, ಹಸುವೂಸಿನ ಒಂದು ತರುಣೆ ಬಂದು ಕೇಳ್ತಾಳೆ, ನೋಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ, ನೀವು ಒಬ್ಬ ಕುಲೀನ ವರ್ಗದಲ್ಲಿ ಜನಿಸಿದ್ದೀರಾ, ಅದೆಷ್ಟೋ ತಾರತಮ್ಯಕ್ಕೆ ಒಳಗಾಗಿರ್ತಕ್ಕಂಥ ಜನಾಂಗದಲ್ಲಿ ನೀವು ಜನಿಸಲ್ಪಟ್ಟಿದ್ದೀರಿ, ಆದರೂ ಸಹ ಇಡೀ ಜಗತ್ತಿಗೆ ರಚಿಸಲ್ಪಡ್ತಕ್ಕಂಥ ಒಂದು ಸಂವಿಧಾನವನ್ನು ರಚಿಸಿದ್ದೀರಿ, ಹೇಗೆ ಸಾಧ್ಯ ಅಂದಾಗ ನನ್ನ ಅಪ್ಪಾಜಿ ಅಂಬೇಡ್ಕರ್ ಅವರು ನಗುತ್ತಾ ಹೇಳ್ತಾರೆ, ತನ್ನ ಎದೆ ಮುಟ್ಟಿ ಹೇಳ್ತಾರೆ, ನೋಡ್ಬಿಟ್ಟಿ, ಜಗತ್ತಿನಲ್ಲೇ ಶಿಕ್ಷಣ ಎಂಬುದು ಸರ್ವಶ್ರೇಷ್ಠ ಶಕ್ತಿ. ಇವತ್ತಿನ ದಿನಮಾನದಲ್ಲಿ ಸಂಪತ್ತು ಇದ್ದವನು ಶ್ರೀಮಂತನಲ್ಲ, ಅದೆಷ್ಟೋ ಆಸ್ತಿ ಗಳಿಸಿದವನು ಶ್ರೀಮಂತನಲ್ಲ. ಯಾವನಲ್ಲಿ ನೈಜ ಶಿಕ್ಷಣ ಇರುತ್ತದೆಯೋ ಅವನೇ ನಿಜವಾದ ಶ್ರೀಮಂತ. ಹಾಗಾಗಿ ನನ್ನ ಶಿಕ್ಷಣದ ಪ್ರಾಬಲ್ಯದಿಂದ ಈ ಒಂದು ಸಂವಿಧಾನವನ್ನು ರಚಿಸಿದ್ದೇನೆ, ಈ ಜಗತ್ ಕೀರ್ತಿಯ ಪಾಠ ಪರಿಪಾರ್ತನೆಗಳನ್ನು ನಾನು ಕಲಿತಿದ್ದೇನೆ ಅಂತಂದು ಆ ಪುಟ್ಟಿಗೆ ಡಾಕ್ಟರ್ ಅಪ್ಪಾಜಿ ಅಂಬೇಡ್ಕರ್ ಅವರು ಹೇಳಲ್ಪಡ್ತಾರೆ ಬಂದಿದ್ದಾರೆ. ಅದಲ್ಲದೆ ನಾವೆಲ್ಲ ತಿಳಿದಿರುವಂತೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಿರತಕ್ಕಂತೆ ನಾವು ಶೋಷಿತ ವರ್ಗ, ಕುಲೀನ ವರ್ಗ, ಅದೆಷ್ಟೋ ಗಂಟು ಬೆಳಕಲ್ಲಿ ಬಡತನದಿಂದ ಬೆಂದಿರತಕ್ಕಂಥ ವರ್ಗದ ಜನಗಳಾಗಿದ್ದೇವೆ. ಆದರೆ ಆ ಜನಾಂಗದ ತಾರತಮ್ಯವನ್ನು ಬಿಟ್ಟು ದೇಶದಲ್ಲಿ ನಡೀತಕ್ಕಂಥ ಅಸ್ಪೃಶ್ಯತೆ ವಿರುದ್ಧ, ಜಾತಿ ವಿರುದ್ಧ ಎಲ್ಲ ಕಾರ್ಯಕಲಾಪಗಳ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯಗಳಿಂದ ನಾವೆಲ್ಲ ಎಚ್ಚೆತ್ತುಕೊಂಡು ನಾವು ಸುಶಿಕ್ಷಿತರಾಗಿ ಒಂದೊಳ್ಳೆ ಸರ್ಕಾರಿ ಹುದ್ದೆಗೆ ನಮ್ಮನ್ನು ನಾವು ಪಾದಾರ್ಪಣೆ ಮಾಡುವ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಮರ್ಪಣೆ ಮಾಡಬೇಕಾಗ್ತದೆ ಬಂಧುಗಳೇ. ಪುರಂದರದಾಸರು ಒಂದು ಮಾತು ಹೇಳಲ್ಪಡ್ತಾರೆ, ನಾವು ಯಾವಾಗಲೂ ಜಾಲಿಯ ಮರದಂಥ ಮನಸ್ಸನ್ನು ಹೊಂದಿರಬಾರ್ದು. ನೋಡಿ, ಜಾಲಿಯ ಮರ ಹೆಂಗಿರ್ತದೆ, ಬೇವಿನ ಗಿಡಕ್ಕೆ ಮತ್ತು ಜಾಲಿಯ ಮರಕ್ಕೆ ಬಹಳ ವ್ಯತ್ಯಾಸಗಳಿವೆ. ಪುರಂದರದಾಸರು ಅಂತ ನಮ್ಮ ಕೀರ್ತನೆಗಳು ಹೇಳ್ತಾರೆ, ಜಾಲಿಯ ಮರದಂತಿದ್ದರೆ 7 ದುರ್ಜನರು ಮೂಲಾಗ್ರ ಪರ್ಯಂತೆ ಮುಳ್ಳು ಕೂಡಿಪಂತೆ, ಬಿಸಿಲಲ್ಲಿ ಬೆಳೆದು ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣು ಇಲ್ಲ, ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ, ರಸದಲ್ಲಿ ಸೋದವು ವಿಷದಂತೆ ಇರುತ್ತೀಯ, ಊರ ಹಂದಿಗೆ